ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲರ ಬಳಿಯೂ ಕೂಡ ನನಗೆ ಯಾರ್ಯಾರು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀರಾ, ನಾನು ಕೆಲವೊಂದು ಕಾಯಿನ್ಗಳನ್ನ ನೋಡ್ತಾ ಇದ್ದೀನಿ. ಕೆಲವೊಬ್ಬರ ಹತ್ರ ಸಾಮಾನ್ಯ ನಾಣ್ಯಗಳಿದ್ದರೆ, ಸುಮಾರು ಜನಗಳ ಹತ್ರ ಬೆಲೆ ಬಾಳುವ ಹಳೆಯ ನಾಣ್ಯಗಳಿರುವಂಥದ್ದು. ಏನು ಮಾಡಿದ್ದಾರೆ, ಆಗಾಗೆ ಇಟ್ಕೊಂಡ್ಬಿಟ್ಟಿರೋ ಒಂದು ಕವರಲ್ಲಿ ಕಟ್ಟಿ ಆಗಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇನ್ನು ಕೆಲವರು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಏನಾಗಿದೆ, ಯಾವುದೋ ಒಂದು ರಸ್ಟ್ ಹಿಡಿದಿರೋ ಕಾಯಿನು ಅಥವಾ ಒಂದು ಬ್ಲಾಕ್ ಆಗಿರೋ ಕಾಯಿನು, ಒಂದು ಫಂಗಸ್ ಆಗಿರೋ ಕಾಯಿನಿಂದ ಬೇರೆ ಎಲ್ಲ ಕಾಯಿನ್ಗಳು ಅದೇ ರೀತಿ ಹಾಳಾಗಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ನೋಡಿ, ಈ ರೀತಿಯ ಕಾಯಿನ್ ಹೋಲ್ಡರ್ಗಳಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಇಡೋದು ತುಂಬ ಸೂಕ್ತವಾದಂತಹ ಕೆಲಸ. ಯಾವುದೇ ಒಬ್ಬ ನಾಣ್ಯ ಸಂಗ್ರಾಹಕನಾಗಲಿ ಅಥವಾ ಏನು ಮನೆಯಲ್ಲಿ ಯಾವುದೋ ಒಂದು ಕಾಯಿನ್ಗಳನ್ನ ಬರ್ತದಾವೆ ಹಾಗೆ ಇಟ್ಕೊತಾ ಇದ್ದೀನಿ ಅನ್ನೋದಾಗಲಿ, ಒಂದು ನಾಣ್ಯಗಳನ್ನು ಯಾವುದೇ ಆಗಲಿ ನಾವು ಕಲೆಕ್ಟ್ ಮಾಡ್ಕೊಬೇಕು, ಇಟ್ಕೊಬೇಕು, ಲಾಂಗ್ ಟೈಮಲ್ಲಿ ಇಟ್ಕೊಬೇಕು, ಅದಕ್ಕೆ ಬೆಲೆ ಬರೋಗೂ ಇಟ್ಕೊಬೇಕು ಅಂದರೆ ಅದಕ್ಕೆ ಈ ರೀತಿಯ ಕಾಯಿನ್ ಹೋಲ್ಡರ್ಗಳು ಅಥವಾ ಕಾಯಿನ್ ಕ್ಯಾಪ್ಸೂಲ್ಗಳಲ್ಲಿ ತಾವು ಇಟ್ಕೊಳೋದು ತುಂಬ ಸೂಕ್ತ. ಇಲ್ಲ ಅಂದರೆ ಏನಾಗುತ್ತೆ, ಅಬ್ವಿಯಸ್ಲಿ ನಾಣ್ಯಗಳ ಶೈನಿಂಗ್ ಹೋಗುತ್ತೆ. UNC ಕಾಯಿನ್ ಇದ್ದರೆ ಅದು ಎಕ್ಸ್ಟ್ರಾ ಫೈನೇ ಆಗೋದು ಖಂಡಿತವಾಗ್ಲೂ. ಒಂದು 15 ದಿವಸ 20 ದಿವಸ ನೀವು ಒಂದು ಟೇಬಲ್ ಮೇಲೆ ಇಟ್ಟು ನೋಡಿ ಒಂದು ಕಾಯಿನ್ನ, UNC ಕಾಯಿನ್ನ, ಅದು ತನ್ನ ಹೊಳಪನ್ನು ಕಳ್ಕೊಂಡು ಹಾಳಾಗೋಗುತ್ತೆ. ಆದ ಕಾರಣ ತಾವೇನು ಮಾಡಬೇಕಾಗತ್ತೆ, ಅದನ್ನು ಈ ರೀತಿಯ ಕಾಯಿನ್ ಹೋಲ್ಡರ್ಗಳು ತುಂಬ ಕಡಿಮೆ ಬೆಲೆ, ಇವೆಲ್ಲ ತುಂಬ ಚೀಪಾಗಿ ಸಿಕ್ಬಿಡುತ್ತೆ. ಅಂಥ ಕಾಯಿನ್ ಹೋಲ್ಡರ್ಗಳಲ್ಲಿ ಇಡೋದ್ರಿಂದ ಏನಾಗುತ್ತೆ, ಅವು ದೀರ್ಘಕಾಲ ಸುಮಾರು 10-20 ವರ್ಷ ಆದರೂ ಕೂಡ ತಮ್ಮ ಹೊಳಪನ್ನು ಕಳೆದುಕೊಳ್ಳದೆ ಹಾಗೇ ಇರುತ್ತೆ. ಮತ್ತು ನೀವು ನಾಣ್ಯಗಳಿಗೆ ಏನು ಈ ಒಂದು ಕಾಯಿನ್ ಹೋಲ್ಡರ್ಗಳು ಹಾಕ್ತಿರಲ್ಲ, ಆದಷ್ಟು ಈ ಥರ ಸ್ಟೆಪ್ಲರ್ ಪಿನ್ಗಳನ್ನ ಹಾಗೆ ಬಿಡಬೇಡಿ. ಯಾಕೆಂದರೆ ಏರ್ ಗ್ಯಾಪಿಂದ ಏರ್ ಎಂಟ್ರಿ ಆಗಿ ಅದರಿಂದ ಮಾಯ್ಶ್ಚರ್ ಹೋಗಿ ಮತ್ತೆ ಅದೇನಾಗುತ್ತೆ, ರಸ್ಟ್ ಆಗುತ್ತೆ. ಮತ್ತು ಈ ಪಿನ್ಗಳನ್ನೂ ಅಷ್ಟೇ, ನೀವು ನೋಡ್ತಾ ಇದ್ದೀರಾ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಾಣ್ಯದಿಂದ ಸುಮಾರು ಅರ್ಧ ಸೆಂಟಿಮೀಟರ್ 1 ಸೆಂಟಿಮೀಟರ್ ದೂರ ಪಿನ್ನ ನೀವು ಸ್ಟಪಲ್ ಮಾಡಬೇಕಾಗತ್ತೆ. ಹತ್ರಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಹತ್ರಕ್ಕೆ ತುಂಬ ಹತ್ರದಲ್ಲಿ ಸ್ಟಪಲ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ನಾಣ್ಯವು ಕೂಡ ಈ ಪಿನ್ನು ಏರ್ಗೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ, ಈ ಪಿನ್ನು ರಸ್ಟ್ ಆಗುತ್ತೆ, ಆಮೇಲೆ ನಾಣ್ಯ ಕೂಡ ರಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ದೂರ. ಮತ್ತು ನಾಣ್ಯ ತುಂಬ ಸುರಕ್ಷಿತವಾಗಿರಬೇಕು. ನೋಡಿ, ಎರಡು ಸೈಡು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಬ್ಸರ್ವರ್ ಸೈಡು ಮತ್ತು ರಿವರ್ಸ್ ಸೈಡು. ನೀವು ಬೇರೆ ಹ್ಯಾಂಡಲ್ಲಿ ಕೂಡ ಮುಟ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಇಡೋದ್ರಿಂದ ಮುಂದಿನ ನಿಮ್ಮ ಪೀಳಿಗೆಗೆ ನೀವು ನಾಣ್ಯಗಳನ್ನು ಕೊಡೋದು ತುಂಬ ಈಸಿ ಆಗುತ್ತೆ, ತುಂಬ ವ್ಯಾಲ್ಯೂಯಬಲ್ ಗಿಫ್ಟ್ ಆಗುತ್ತೆ. ಆ ಒಂದು ವಿಚಾರಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಈ ರೀತಿಯ ಕಾಯಿನ್ ಹೋಲ್ಡರ್ಗಳು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಆಫ್ಲೈನಲ್ಲೂ ಸಿಗುತ್ತೆ. ಇತ್ತೀಚೆಗೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲೂ ತುಂಬ ಕಡೆ ಇದನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ. ಮತ್ತು ನೋಟ್ಗಳನ್ನೂ ಅಷ್ಟೇ, ನೋಟ್ಗಳು ಸ್ಲೀವ್ ಕೂಡ ಬರ್ತವೆ, ಅದನ್ನು ಕೂಡ ನೀವು ಅದೇ ರೀತಿ ಇಟ್ಕೊಂಡು ಮಾಡ್ಬೋದು. ನೋಟ್ಗಳನ್ನ ನೀಟಾಗಿ ಅದನ್ನು ಫೋಲ್ಡ್ ಆಗದಿರ ಆ ನೋಟ್ ಸ್ಲೀವ್ ಒಳಗಡೆ ಹಾಕ್ಬಿಟ್ಟು ಒಂದು ಬುಕ್ಕಲ್ಲಿ ಇಟ್ಬಿಟ್ರೆ ಎಷ್ಟು ವರ್ಷ ಆದ್ರೂ ಅದು UNC ಕಂಡೀಷನ್ನಿಂದನೇ ಇರುತ್ತೆ. ಮತ್ತು ಯಾವುದೇ ರೀತಿಯ ಡಸ್ಟ್ ಆಗಲಿ, ಇನ್ನೊಂದು ಬ್ಲಾಕ್ ಮಾರ್ಕ್ ಆಗಲಿ, ಅಥವಾ ಒಂದು ಫಿಂಗರ್ ಮಾರ್ಕ್ಗಳಾಗಲಿ ಆಗೋದಿಲ್ಲ. UNC ಕಾಯಿನ್ಗಳಲ್ಲಿ ಏನಪ್ಪ ಅಂತ ಅಂದರೆ, ಅವರು ಒಂದು ಸೂಕ್ಷ್ಮದರ್ಶಿಗಳಲ್ಲಿ ನೋಡಿದಾಗ ಫಿಂಗರ್ ಮಾರ್ಕ್ಸ್ ಇರ್ತವೆ. ಕಾಯಿನ್ಗಳು ನಾವು ಇಡ್ತಾರೆ ಇಟ್ಕೊಂಡ್ಬಿಡ್ತೀವಿ ಈಸಿಯಾಗಿ. ಅವಾಗ ಏನಾಗುತ್ತೆ, ಅದರ ವ್ಯಾಲ್ಯೂ ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ. ಹೌದು, ಜಸ್ಟ್ ಒಂದು ಫಿಂಗರ್ ಮಾರ್ಕ್ ಇತ್ತು ಅಂದ್ರೇ ಅರ್ಧಕ್ಕರ್ಧ ಹೋಗುತ್ತೆ. ಹಾಗಾದ್ರೆ ಕೇಳ್ಬೋದು, ಏನು ಫಿಂಗರ್ ಮಾರ್ಕ್ನ ಒಂದು ಕಾಟನ್ ಇದರಲ್ಲಿ ಒರೆಸ್ಬಿಡ್ಬೋದಲ್ಲ ಅಂತ. ಆ ರೀತಿ ಒರೆಸ್ದಾಗ ಇದ್ದಿದ್ದು ಕಡಿಮೆ ಆಗಿಬಿಡುತ್ತೆ. UNC ಅಂದ್ರೇ ಅದಕ್ಕೊಂದು ಏನಂತಾರೆ ರೇಷ್ಮೆ ಎಳೆಯಷ್ಟು ಆ ಡಿಫ್ರೆನ್ಸ್ ಇರುತ್ತೆ. UNCಗೂ ಎಕ್ಸ್ಟ್ರಾ ಫೈನ್ಗೂ ಅಷ್ಟೇ, ತುಂಬ ತೀರಾ ಡಿಫ್ರೆನ್ಸ್ ಏನು ಇರೋದಿಲ್ಲ. ಎರಡೂ ನೋಡೋದಕ್ಕೆ UNC ಥರನೇ ಇರುತ್ತೆ. ಆ ಸ್ಪಷ್ಟತೆ ಆಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಮತ್ತು ಇನ್ನಿತರ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವೂ ಸೇಮೇ ಇರುತ್ತೆ. ಆದರೆ ಆ ಒಂದು ರೇಷ್ಮೆ ಎಳೆಯಷ್ಟು ಆ ಒಂದು ಅಂತರ ನಿಮ್ಮ ನಾಣ್ಯದ ಬೆಲೆಯನ್ನು ದುಪ್ಪಟ್ಟು ಮಾಡುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿಯ ಒಂದು ಕಾಯಿನ್ ಹೋಲ್ಡರ್ಸ್ನ ಪರ್ಚೇಸ್ ಮಾಡಿ ಆ ಕಾಯಿನ್ಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ತುಂಬ ಸೂಕ್ತ. ಮತ್ತು ಕೇಳ್ಬೋದು, ಎಲ್ಲಿ ಸಿಗುತ್ತೆ, ಆನ್ಲೈನಲ್ಲಾದರೆ ಎಲ್ಲಿ ತೊಗೊಬೋದು? ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ಮೀಶೋ, ಎಲ್ಲ ಕಡೆ ಸಿಗುತ್ತೆ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತಾನೆ, ಮತ್ತು ಪ್ರಾಡಕ್ಟ್ ಲಿಂಕಲ್ಲೂ ಕೊಟ್ಟಿರ್ತೀನಿ. ಆಸಕ್ತರು ಹೋಗಿ ಬೈ ಮಾಡಬಹುದು. ಇಲ್ಲ, ನಾನು ಪ್ರೊಟೆಕ್ಟ್ ಮಾಡೋದಿಲ್ಲ, ಈ ರೀತಿ ಮಾಡೋದ್ರಿಂದ ಇದರಿಂದ ಏನು ಯೂಸ್ ಆಗುತ್ತೆ? ಖಂಡಿತವಾಗ್ಲೂ ನೋಡಿ, ನಾನೊಂದು 20 ರೂಪಾಯಿದು ನಾರ್ಮಲ್ ಕಾಯಿನ್ನ ಇದರಲ್ಲಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಇಟ್ಟಿದ್ದಿನ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಇದು ಯಾವ ಇಸ್ವಿದು ಅಂದರೆ 2025, ಸುಮಾರು 1 ವರ್ಷ ಕಳೆದಿರುವಂಥದ್ದು. ನಾನು ಇಟ್ಟು ಈ ನಾಣ್ಯವನ್ನು ಇವಾಗ ತಾನೇ ಬ್ಯಾಂಕಿಂದ ಪ್ರಿಂಟ್ ಆಗಿದೆಯೇನೋ ಅನ್ನೋ ಥರ, ಬ್ಯಾಂಕಿಂದ ಬಂದಿದೆಯೇನೋ, ಸಾರಿ, ಬ್ಯಾಂಕಲ್ಲಿ ಪ್ರಿಂಟ್ ಆಗೋದಿಲ್ಲ, ಮಿಂಟಲ್ಲಿ ಪ್ರಿಂಟ್ ಆಗೋದು, ಮಿಂಟಲ್ಲಿ ಪ್ರಿಂಟ್ ಆಗಿದೆಯೇನೋ ಅನ್ನೋ ಥರ ಇದೆ. ಅದೇ ನೀವು 20 ರೂಪಾಯಿ ಈ ಥರದ ನಾಣ್ಯನ ಜಸ್ಟ್ ಒಂದು ಡಬ್ಬದಲ್ಲಿ ಹಾಕಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ. ಏನಾಗುತ್ತೆ ಈ ಥರ ಇಟ್ಟರೆ ಏನು ಯೂಸು?
ನೋಡಿ ಈಗ ಈ 2025 ನೋಯ್ಡಾ ಮಿಂಟ್ ಕಾಯಿನ್ಗೆ ಸುಮಾರು 30 ರೂಪಾಯಿ ಇರುವಂಥದ್ದು UNC ಕಾಯಿನ್ಗೆ ಎಷ್ಟು 30 ರುಪೀಸ್ ಇದೆ. ಸೊ ಈಗ ಹೇಳಿ ಇದು ಇಡುವಂಥದ್ದು ಸೂಕ್ತ ಅಲ್ವಾ ಅಂತ. ಏನು ಜಾಸ್ತಿ ಏನು ಖರ್ಚಾಗೋದಿಲ್ಲ ಅಪ್ಪಪ್ಪ ಅಂದರೆ ಈ ಒಂದು ಕಾಯಿನ್ ಹೋಲ್ಡರ್ಗೆ ಒಂದು ಹೋಲ್ಡರ್ಗೆ ₹1 ಇಂದ ₹2 ಖರ್ಚಾಗುತ್ತೆ. ನೀವು ಸೀಸನಲ್ಲಿ ಅಥವಾ ಆಫರ್ ಟೈಮಲ್ಲಿ ಅಥವಾ ಕ್ರೆಡಿಟ್ ಕಾರ್ಡ್ ಆಫರಲ್ಲಿ ತೊಗೊಂಡ್ರೆ 100 ಕಾಯಿನ್ ಹೋಲ್ಡರ್ಸ್ಗೆ ಕೆಲವೊಂದು ಸತಿ ₹150 ಹಂಗೆಲ್ಲ ಬಂದುಬಿಡುತ್ತೆ. ಇನ್ನೊಂದು ಸತಿ ಇನ್ನೂ ₹100 120 ಆ ಥರ ಬಂದುಬಿಡುತ್ತೆ. ನೋಡಿ ಆಸಕ್ತಿ ತೊಗೊಳ್ಳಿ. ಯಾರಿಗೆಲ್ಲ ಕಾಯಿನ್ ಕಲೆಕ್ಟ್ ಮಾಡಬೇಕು, ಸಾಮಾನ್ಯ ಕಾಯಿನ್ಗಳು ರಿಪಬ್ಲಿಕ್ ಇಂಡಿಯಾ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಇರೋರು ತೊಗೊಳ್ಬಹುದು, ಏನೂ ತೊಂದರೆ ಇಲ್ಲ. ಇದೇನು ದೊಡ್ಡ ಎಕ್ಸ್ಪೆನ್ಸಿವ್ ಅಲ್ಲ. ನಾಣ್ಯಗಳನ್ನು ಅಫಿಷಿಯಲ್ ಆಗಿ ನಾನು ಸಂಗ್ರಹ ಮಾಡಬೇಕು ಮತ್ತು ಒಬ್ಬ ಪ್ರೊಫೆಷ್ನಲ್ ಆಗಿ ನಾನು ನಾಣ್ಯ ಸಂಗ್ರಾಹಕ ಆಗಬೇಕು, ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಎಂಟ್ರಿ ಆಗಬೇಕು ಅನ್ನೋರು ಈ ರೀತಿಯ ಬೇಸಿಕ್ಸ್ ಥಿಂಗ್ಸ್ನ ಫಾಲೋ ಮಾಡಬೇಕಾಗತ್ತೆ. ನನ್ನ ಹತ್ರ ಯಾವುದೇ ಕಾಯಿನ್ ಬರಲಿ ಆ ಕಂಡೀಷನಲ್ಲೇ ಅದನ್ನು ಸ್ಟೋರ್ ಮಾಡ್ತಾನೆ. ಈ ರೀತಿಯ ಒಂದು ಹೋಲ್ಡರ್ಗಳಲ್ಲೇ ಹಾಕಿನೇ ಸ್ಟೋರ್ ಮಾಡ್ತಾನೆ. ಆಗ ಅದು ಒರಿಜಿನಲ್ ಕಂಡೀಷನ್ ಏನಿದೆಯಲ್ಲ ಅದೇ ಕಂಡೀಷನಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಈ ಒಂದು ಕಾಯಿನ್ ಹೋಲ್ಡರ್ಸ್ನ ಒಂದು ಡೀಟೇಲ್ಸು ಮತ್ತು ಡಿಸ್ಕ್ರಿಪ್ಷನ್ಸ್ ಎಲ್ಲ ಇದರಲ್ಲಿ ಸಂಬಂಧಪಟ್ಟಂತಹ ಬೈಯಿಂಗ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆಸಕ್ತರು ಹೋಗಿ ಬೈ ಮಾಡಬಹುದು. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಎಲ್ಲ ನಾಣ್ಯ ಸಂಗ್ರಾಹಕರಿಗೂ ಶುಭವಾಗಲಿ.